ದೇವನಾಂಪ್ರಿಯ ಕ್ಲಾಸಸ್ಗೆ ಸ್ವಾಗತ. ಮೊದಲನೆಯದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಇಂದಿನ ತರಗತಿಯಲ್ಲಿ ನಾವು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಗ್ಗೆ ತಿಳಿದುಕೊಳ್ಳೋಣ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ, ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ. ಮೊದಲನೇದು ಯಾವುದಂದ್ರೆ ಕರ್ನಾಟಕ ರತ್ನ. ಇದನ್ನು 1966ರಲ್ಲಿ ಸ್ಥಾಪನೆ ಮಾಡಿದ್ದಾರೆ. 1966ರಿಂದ ನೀಡುತ್ತಾ ಬಂದಿದ್ದಾರೆ. 1966ರಿಂದ 1972ರವರೆಗೆ ಮೈಸೂರು ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡ್ತಿದ್ರು. ಇದನ್ನ ಇವಾಗ ಏನಾಗಿದೆ ಅಂದ್ರೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಎಂದು ಹೆಸರು ಚೇಂಜ್ ಆಗಿದೆ. ನೀಡೋರು ಯಾರಂದ್ರೆ ಕರ್ನಾಟಕ ಸರ್ಕಾರ. ಅದನ್ನ ಕೈಗೆ ಅಂದ್ರೆ ಪ್ರದಾನ ಮಾಡೋರು ಯಾರಂದ್ರೆ ಸಿಎಂ ಅಥವಾ ರಾಜ್ಯಪಾಲರು. ಎಲ್ಲಿ ಇಡ್ತಾರಪ್ಪ ಅಂದ್ರೆ ರವೀಂದ್ರ ಕಲಾಭವನ ಬೆಂಗಳೂರು ಅಥವಾ ವಿಧಾನಸೌಧದ ಬ್ಯಾಕ್ವೆಟ್ ಹಾಲ್ ಒಳಗೆ ಇದನ್ನ ಇಡ್ತಾರೆ. ಪ್ರದಾನ ಮಾಡುವ ದಿನ ನವೆಂಬರ್ 1. ಇದರ ಒಟ್ಟು ಮೊತ್ತ 5 ಲಕ್ಷ ರೂಪಾಯಿ ಮತ್ತು 25 ಗ್ರಾಂ ಚಿನ್ನದ ಪದಕನ ಒಳಗೊಂಡಿರುತ್ತೆ. ಅರ್ಹತೆ ಏನಿರ್ಬೇಕಪ್ಪ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ? ಅರ್ಹತೆ ಸಾಹಿತ್ಯ, ಸಂಗೀತ, ಕಲೆ, ವಿಜ್ಞಾನ, ಶಿಕ್ಷಣ, ವೈದ್ಯಕೀಯ ಇನ್ನಿತರ ಕ್ಷೇತ್ರದಲ್ಲಿ ಯಾರು ಸಾಧನೆ ಮಾಡಿರ್ತಾರ ಅವ್ರಿಗೆ ನೀಡ್ತಾರ. ಓಕೆನಾ? ಆಯ್ಕೆ ನಿರ್ಬಂಧ ಅಂದ್ರೆ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಕ್ರೀಡಾ ಕ್ಷೇತ್ರ ಹೊರತುಪಡಿಸಿ ಉಳಿದವರಿಗೆ 40 ವರ್ಷ ದಾಟಿರ್ಬೇಕು. ಅಂದ್ರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ಷೇತ್ರ ಒಳಗ ಅಂದ್ರೆ ಕ್ರೀಡಾ ಕ್ಷೇತ್ರ ಒಳಗ ಸಾಧನೆ ಮಾಡಿದವ್ರಿಗೆ ಅವ್ರನ್ನ ಹೊರತುಪಡಿಸಿ ಉಳಿದವ್ರಿಗೆ ಏನಾಗಿರ್ಬೇಕು ಅಂದ್ರೆ 40 ವರ್ಷ ದಾಟಿರ್ಬೇಕು. ಅಂದ್ರೆ ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ ಈ ರೀತಿ ಯಾರು ಕೊಡುಗೆ ಕೊಟ್ಟಿರ್ತಾರಲ್ಲ ಅವ್ರಿಗೆ ಪ್ರತಿಯೊಬ್ಬರಿಗೂ 40 ವರ್ಷ ದಾಟಿರ್ಬೇಕು. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಒಳಗ ಕ್ರೀಡಾ ಒಳಗೆ ಯಾರು ಸಾಧನೆ ಮಾಡಿರ್ತಾರಲ್ಲ ಅವ್ರಿಗೆ 40 ವರ್ಷ ದಾಟಿಲ್ಲ ಅಂದ್ರೂ ಕೂಡ ಅವ್ರಿಗೆ ಕೊಡ್ತಾರೆ. ಇದನ್ನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಯಾವಾಗ ರದ್ದಾಗಿತ್ತಂದ್ರೆ 1977ರಿಂದ 80 ಮತ್ತು 2009ರಲ್ಲಿ ರದ್ದಾಗಿತ್ತು. ನೋಡಿ ಇಲ್ಲಿ 1966ರಲ್ಲಿ 10 ಜನರಿಗೆ ನೀಡಿದ್ರು. ಓಕೆನಾ? ಯಾಕಂದ್ರೆ 1956 ನವೆಂಬರ್ 1 ಮೈಸೂರು ರಾಜ್ಯ ಆಗಿತ್ತಲ್ಲ, ಪ್ರತಿ ವರ್ಷ ಒಂದೊಂದನ್ನು ಹೆಚ್ಚಿಗೆ ಮಾಡ್ಕೊಂಡು ಬರ್ತಾರೆ. 2021 66, 2022 67, 2023 68, 2024 69, 2025 ಪ್ರೆಸೆಂಟ್ ಎಷ್ಟು ಕೊಡ್ತಾರೆ? 70 ನೀಡ್ತಾರೆ. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರು ನಾಮಕರಣ ಇದರ 50 ವರ್ಷಗಳ ಸವಿ ನೆನಪಿಗೆ. ಅಂದಲ್ಲ, ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂದ್ರೆ 1973 ಒಳಗ ಕರ್ನಾಟಕ ಎಂದು ಮರುನಾಮಕರಣ ಆಯ್ತು. ಅವಾಗ ಇದರ 50 ವರ್ಷ ಸವಿ ನೆನಪಾಯ್ತು. ಆ 50 ವರ್ಷದ ಸವಿ ನೆನಪಿಗೆ 100 ಜನರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿದ್ದಾರೆ. ನೋಡಿ, 50 ಪುರುಷ 50 ಮಹಿಳೆಗೆ ನೀಡಿದ್ದಾರೆ. ಎಲ್ಲ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್, ಮೊದಲ ವಿಜೇತ ಡಾಕ್ಟರ್ MC ಮೋದಿ. ವೈದ್ಯಕೀಯ ಕ್ಷೇತ್ರ ಒಳಗ ಮೊದಲ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತೆ ಯಾರಂದ್ರೆ ಡಾಕ್ಟರ್ MC ಮೋದಿ ಅವರು. ಮೊದಲ ಮಹಿಳಾ ವಿಜೇತೆ ಕಮಲಾದೇವಿ ಚಟ್ಟೋಪಾಧ್ಯಾಯ. ಇವರು ಸಮಾಜ ಸೇವೆ ಒಳಗ ಮೊದಲ ಮಹಿಳಾ ವಿಜೇತೆ. 2024ರಲ್ಲಿ ವಿಶೇಷ ಕೋಟದಲ್ಲಿ ಅರುಣ್ ಯೋಗಿರಾಜ್ ಅವರು ಪಡೆದಿದ್ದಾರೆ. ಇದು ಅರುಣ್ ಯೋಗಿರಾಜ್ ಅವರು ಅಯೋಧ್ಯೆ ಒಳಗ ಶ್ರೀರಾಮ ಮೂರ್ತಿ ಮಾಡಿದ್ರಲ್ಲ ಅವರೇ ಇವರು. ಅರುಣ್ ಯೋಗಿರಾಜ್ ಅವರು ವಿಶೇಷ ಕೋಟದಲ್ಲಿ 2024ರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿದ್ದಾರೆ. ನಂತರ ನೋಡಿ ಇಲ್ಲಿ 2025ರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಒಟ್ಟು ಸಂಖ್ಯೆ 70. ಓಕೆನಾ? ಸಾಹಿತ್ಯ ಕ್ಷೇತ್ರ ಒಳಗೆ ಯಾರಿಗೆ ನೀಡಿದ್ದಾರೆ? ಪ್ರೊಫೆಸರ್ ರಾಜೇಂದ್ರ ಚನ್ನಿ ಶಿವಮೊಗ್ಗ, ತುಂಬಾಡಿ ರಾಮಯ್ಯ ತುಮಕೂರು, ಪ್ರೊಫೆಸರ್ ಆರ್ ಸುನಂದಮ್ಮ ಚಿಕ್ಕಬಳ್ಳಾಪುರ, ಡಾಕ್ಟರ್ HL ಪುಷ್ಪ ತುಮಕೂರು, ರಹಮತ್ ತರೀಕೆರೆ ಚಿಕ್ಕಮಗಳೂರು, ಹಮಾ ಪೂಜಾರ್ ವಿಜಯಪುರ. ನೆಕ್ಸ್ಟ್, ಜಾನಪದ ಕ್ಷೇತ್ರ ಒಳಗ ಬಸಪ್ಪ ಭರಮಪ್ಪ ಚೌಡ್ಕಿ ಕೊಪ್ಪಳ, ಬಿ ಟಾಕಪ್ಪ ಕಣ್ಣೂರು ಶಿವಮೊಗ್ಗ, ಸನ್ನಿಂಗಪ್ಪ ಸತ್ಯಪ್ಪ ಮುಷನ್ನಗೋಳ ಬೆಳಗಾವಿ, ಹನುಮಂತಪ್ಪ ಮಾರಪ್ಪ ಚೀಳಂಗಿ ಚಿತ್ರದುರ್ಗ, ಎಂ ತೋಪಣ್ಣ ಕೋಲಾರ, ಸೋಮಣ್ಣ ದುಂಡಪ್ಪ ದನಗೊಂಡ ವಿಜಯಪುರ, ಸಿಂಧು ಗುಜರನ್ ದಕ್ಷಿಣ ಕನ್ನಡ, ಎಲ್ ಮಹದೇವಪ್ಪ ಉಡಿಗಾಲ ಮೈಸೂರು. ಎಲ್ಲರೂ ಮುಖ್ಯ ಅಲ್ಲ, ಯಾವ ಮುಖ್ಯ ಅಂತ ನಾನು ಹೇಳ್ತೀನಿ. ಒಂದು ಸಾಹಿತ್ಯ ಕ್ಷೇತ್ರ ಮುಖ್ಯ ಆಗುತ್ತಾ. ನಂತರ ಸಂಗೀತ ಕ್ಷೇತ್ರ ಅಥವಾ ನೃತ್ಯ ಕ್ಷೇತ್ರ ಒಳಗ ದೇವೇಂದ್ರ ಕುಮಾರ್ ಪತ್ತಾರ್ ಕೊಪ್ಪಳ, ಮಡಿವಾಳಯ್ಯ ಸಾಲಿ ಬೀದರ್, ಪ್ರೊಫೆಸರ್ ಕೆ ರಾಮಮೂರ್ತಿರಾವ್ ಮೈಸೂರು. ಚಲನಚಿತ್ರ ಇದು ಇಂಪಾರ್ಟೆಂಟ್ ಆಗುತ್ತಾ. ಪ್ರಕಾಶ್ ರಾಜ್ ದಕ್ಷಿಣ ಕನ್ನಡ, ವಿಜಯಲಕ್ಷ್ಮಿ ಸಿಂಗ್ ಕೊಡಗು. ಇದು ಮುಖ್ಯ ಆಗುತ್ತಾ. ನೆಕ್ಸ್ಟ್, ಆಡಳಿತ ವೈದ್ಯಕೀಯ ಒಳಗ H ಸಿದ್ದಯ್ಯ ಸೆ ಬೆಂಗಳೂರು ದಕ್ಷಿಣ ಅಂದ್ರೆ ಬೆಂಗಳೂರು ದಕ್ಷಿಣ ರಾಮನಗರ, ಡಾಕ್ಟರ್ ಆಲಮ ಮಾರಣ್ಣ ತುಮಕೂರು, ಡಾಕ್ಟರ್ ಜಯರಂಗನಾಥ ಬೆಂಗಳೂರು ಗ್ರಾಮಾಂತರ. ನಂತರ ಸಮಾಜ ಸೇವೆ ಒಳಗ ಸೂಲಗಿತ್ತಿ ಈರಮ್ಮ ವಿಜಯನಗರ, ಪಕ್ಕಿರಿ
ಬೆಂಗಳೂರು ಗ್ರಾಮಾಂತರ, ಕೊರಿಯನ್ ಆಂಟೋನಿಯಟ್ ರಸ್ಕಿನ ದಕ್ಷಿಣ ಕನ್ನಡ, ಡಾಕ್ಟರ್ ಎನ್ ಸೀತಾರಾಮ್ ಶೆಟ್ಟಿ ಉಡುಪಿ, ಕೋಣಂದೂರ ಲಿಂಗಪ್ಪ ಶಿವಮೊಗ್ಗ. ನೆಕ್ಸ್ಟ್ ಸಂಕೀರ್ಣ ಒಳಗ ಉಮೇಶ್ ಪಂಬದ ದಕ್ಷಿಣ ಕನ್ನಡ, ಡಾಕ್ಟರ್ ರವೀಂದ್ರ ಕೋರಿಶೆಟ್ಟಿ ಧಾರವಾಡ, ಕೆ ದಿನೇಶ್ ಬೆಂಗಳೂರು, ಶಾಂತರಾಜು ತುಮಕೂರು, ಜಾಫರ್ ಮೊಹಿಯುದ್ದೀನ್ ರಾಯಚೂರು, ನಮ್ಮ ಡಿಸ್ಟಿಕ್ದವ್ರು ಒಬ್ರು ಕಂಡ್ರಪ್ಪ. ನಂತರ ಪೆನ್ನ ಒಬಳೆಯ ಬೆಂಗಳೂರು ಗ್ರಾಮಾಂತರ, ಶಾಂತಿಬಾಯಿ ಬಳ್ಳಾರಿ, ಪುಂಡಲಿಕ ಶಾಸ್ತ್ರಿ ಬುಡುಬುಡಿಕೆ ಒಳಗ ಬೆಳಗಾವಿ. ಓಕೆನಾ. ನಂತರ ಇದು ಇಂಪಾರ್ಟೆಂಟ್ ಆಗುತ್ತೆ, ಹೊರನಾಡು ಅಥವಾ ಹೊರದೇಶದಿಂದ ಪಡೆದವರು. ನೋಡಿ, ಜಕರಿಯಾ ಬಜಪೆ ಅವರು ಸೌದಿ, ನೋಡಿ ಸೌದಿ ಜಕರಿಯಾ ಬಜಪೆ ನಮ್ಮೂರೇ ಪಡೆಯಕ್ಕಿಲ್ಲ ಅಂತದ್ರಾಗ ಸೌದಿ ಅರೇಬಿಯಾದವರು ಎಷ್ಟು ಅಭಿಮಾನ ಇರಬೇಡ. ನೆಕ್ಸ್ಟ್ ಪಿ ವಿ ಶೆಟ್ಟಿ ಮುಂಬೈಯಿಂದ ಪಡೆದಿದ್ದಾರೆ. ಪರಿಸರನೂ ಇಂಪಾರ್ಟೆಂಟ್ ಆಗುತ್ತಾ. ಪರಿಸರ ಒಳಗ ರಾಮೇಗೌಡ ಚಾಮರಾಜನಗರ, ಮಲ್ಲಿಕಾರ್ಜುನ್ ನಿಂಗಪ್ಪ ಯಾದಗಿರಿ. ಕೃಷಿ ಒಳಗ ಡಾಕ್ಟರ್ ಎಸ್ ವಿ ಇತ್ತಲಮನಿ ಹಾವೇರಿ, ಎಂ ಸಿ ರಂಗಸ್ವಾಮಿ ಹಾಸನ. ಮಾಧ್ಯಮ ಕ್ಷೇತ್ರ ಒಳಗ ಕೆ ಸುಬ್ರಹ್ಮಣ್ಯ ಬೆಂಗಳೂರು, ಹಂಸಿ ಪ್ರಸನ್ನ ಕುಮಾರ ಮೈಸೂರು, ಬಿ ಎಂ ಅನೀಫ್ ದಕ್ಷಿಣ ಕನ್ನಡ, ಎಂ ಸಿದ್ದರಾಜು ಮಂಡ್ಯ. ನಂತರ ವಿಜ್ಞಾನ ತಂತ್ರಜ್ಞಾನ, ರಾಮಯ್ಯ ಚಿಕ್ಕಬಳ್ಳಾಪುರ, ಏರ್ ಮಾರ್ಷಲ್ ಫಿಲಿಪ್ ರಾಜ್ಕುಮಾರ್ ದಾವಣಗೆರೆ, ಡಾಕ್ಟರ್ ಆರ್ ವಿ ನಾಡಗೌಡ ಗದಗ. ಸಹಕಾರದೊಳಗ ಶೇಖರಗೌಡ ವಿ ಮಾಲಿಪಾಟೀಲ್ ಕೊಪ್ಪಳ. ಕ್ರೀಡೆ ಒಳಗ ಕ್ರೀಡೆನೂ ಮುಖ್ಯ ಆಗುತ್ತೆ. ಓಕೆನಾ. ಆಶೀಶ್ ಕುಮಾರ್ ಬಲ್ಲಾಳ್ ಬೆಂಗಳೂರು, ಎಂ ಯೋಗೇಂದ್ರ ಮೈಸೂರು, ಡಾಕ್ಟರ್ ಬಬಿನಾ ಎನ್ ಎಂ ಯೋಗ ಒಳಗ ಕೊಡಗು ಇವರು. ನೆಕ್ಸ್ಟ್ ನ್ಯಾಯಾಂಗ ಒಳಗ ನ್ಯಾಯಮೂರ್ತಿ ಪಿ ಬಿ ಭಜಂತ್ರಿ, ಪವನ್ ಕುಮಾರ್ ಭಜಂತ್ರಿ ಅವರು ಬಾಗಲಕೋಟೆಯವರು, ಇವ್ರಿಗೂ ನೀಡಿದ್ದಾರೆ. ನಂತರ ಯಕ್ಷಗಾನ ಬಯಲಾಟ ಅಥವಾ ರಂಗಭೂಮಿ ಒಳಗ ಕೋಟ ಸುರೇಶ್ ಬಂಗೇರ ಉಡುಪಿ, ಐರ್ಬೈಲ್ ಆನಂದ ಶೆಟ್ಟಿ ಉಡುಪಿ, ಕೃಷ್ಣ ಪರಮೇಶ್ವರ ಹೆಗಡೆ ಅಂದ್ರೆ ಕೆಪಿ ಹೆಗಡೆ ಅವರು ಉತ್ತರ ಕನ್ನಡ, ಗುಂಡೂರಾಜ್ ಹಾಸನ, ಎಚ್ ಎಂ ಪರಮಶಿವಯ್ಯ ಬೆಂಗಳೂರು ದಕ್ಷಿಣ ರಾಮನಗರ, ಎಲ್ ಬಿ ಶೇಖ್ ಮಾಸ್ತರ್ ವಿಜಯಪುರ, ಬಂಗಾರಪ್ಪ ಕುದಾನ್ಪುರ್ ಬೆಂಗಳೂರು, ಮೈಮ್ ರಮೇಶ್ ದಕ್ಷಿಣ ಕನ್ನಡ. ಮತ್ತಿಲ್ಲಿ ನಮ್ ಡಿ ರತ್ನಮ್ಮ ದೇಸಾಯಿ ನಮ್ಮ ರಾಯಚೂರವರು ಮತ್ತೊಬ್ರು ಇಲ್ಲಿ ಸಿಕ್ಕರು. ನಂತರ ಶಿಕ್ಷಣ ಕ್ಷೇತ್ರ ಒಳಗ ಡಾಕ್ಟರ್ ಎಂ ಆರ್ ಜಯರಾಮ್ ಬೆಂಗಳೂರು, ಡಾಕ್ಟರ್ ಎನ್ ಎಸ್ ರಾಮೇಗೌಡ ಮೈಸೂರು, ಎಸ್ ಬಿ ಹೊಸಮನಿ ಕಲಬುರಗಿ, ನಾಗರಾಜು ಬೆಳಗಾವಿ. ಕೊನೆಯದಾಗಿ ಶಿಲ್ಪಕಲೆನೂ ಮುಖ್ಯ ಆಗುತ್ತಾ. ನೋಡಿ, ಶಿಲ್ಪಕಲೆ, ಚಿತ್ರಕಲೆ ಅವ್ರ ಕರಕುಶಲ ಒಳಗ ಬಸಣ್ಣ ಮೋನಪ್ಪ ಬಡಿಗೇರ ಯಾದಗಿರಿ, ನಾಗಲಿಂಗಪ್ಪ ಜಿ ಗಂಗೂರ ಬಾಗಲಕೋಟೆ, ಬಿ ಮಾರುತಿ ವಿಜಯನಗರ, ಎಲ್ ಹೇಮಾಶೇಖರ್ ಮೈಸೂರು. ಇವರ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಕೋರುತ್ತಾ, ನಿಮ್ಮ ಈ ಕೊಡುಗೆ ಕನ್ನಡಕ್ಕೆ ಮತ್ತು ಕರ್ನಾಟಕಕ್ಕೆ ಮತ್ತು ಭಾರತ ದೇಶಕ್ಕೆ ಸದಾ ಇರಲಿ ಎಂದು ಪ್ರತಿಯೊಬ್ಬರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಇಲ್ಲಿಗೆ ತರಗತಿಯನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.